ಪೂಜೆ ಮಾಡಿ ದೀರ್ಘದಂಡ ನಮಸ್ಕಾರ ಮಾಡಿದ್ರು ಹೇಳಿಲ್ಲ. ಸುತ್ತರ ದುಃಖದ ಆಕ್ರಂದನಾದಾಗ ಪುಟ್ಟ ಶಂಕರ ಕೇಳ್ತಾನೆ, ಅಪ್ಪನಿಗೆ ಏನಾಯ್ತು? ಅವ್ರು ಹೋದ್ರಪ್ಪ, ಇಲ್ಲಿ ಮರಳಿ ಬರೋಕ್ಕಾಗೋದಿಲ್ಲ, ಮರಳಿ ಬರೋದಿಲ್ಲ. ಹಾಗಾದ್ರೆ ಏನು? ಅದು ಸಾವಪ್ಪ, ಅದು ಯಾರೋ ಬೆಟ್ಟದಲ್ಲ ಅಂತ. ಆ ಶಂಕರರು ತಾಯಿಯನ್ನು ಕೇಳ್ತಾರೆ, ಅಮ್ಮ ಹುಟ್ಟಿದವರೆಲ್ಲ ಸಾಯಲೇಬೇಕಾ? ಹೌದಪ್ಪ, ಯಾರು ತಪ್ಪಿಸೋಕೆ ಸಾಧ್ಯ ಇಲ್ಲ ಸಾವಿಂದ ಅಂತ ಅಮ್ಮ ಹೇಳಿದಾಗ, ಆ ಪ್ರಶ್ನೆ ಬರೋದಂತ ಅದು 5 ವರ್ಷ ಬರುವಂತ ಪ್ರಶ್ನೆ. ಸಾಯೋದ ನಿಶ್ಚಯ ಆಗಿದ್ರೆ ನಾವು ಬಂದ್ವಿ ಯಾಕೆ? ಸಾಯೋದ ಖಾತ್ರಿ ಆಗಿದ್ರೆ ಬಂದ್ವಿ ಯಾಕೆ? ಬರೋದ ಬಂದಿದ್ದ ಉದ್ದೇಶ ಇರಬೇಕಲ್ಲ. ಈ ಹುಟ್ಟು ಸಾವಿರದ ಏನಾದರೂ ಅರ್ಥ ಇದೆಯಾ? ನಾವು ಎಲ್ಲಿಂದ ಬಂದ್ವಿ, ಎಲ್ಲಿಗೆ ಹೋಗ್ತೀವಿ? ಗೊತ್ತಾಗ ನಾನು ಯಾರು ಎಲ್ಲಿ ಬಂದ್ವಿ, ಯಾಕೆ ಬಂದೆ ಇಲ್ಲಿ? ಈ ಪ್ರಶ್ನೆ ನಮಗೆ 60 ವರ್ಷಕ್ಕೂ ಬರಲ್ಲ. 15 ವರ್ಷಕ್ಕೆ ಆ ಪ್ರಶ್ನೆ ಬರ್ತದೆ, ಯಾಕೆ ಬಂದ್ವಿ ಈ ಜಗತ್ತಿಗೆ? ಏನೋ ಸಾಧನೆ ಮಾಡಬೇಕಂತ ಬಂದಿರ್ಬೇಕಲ್ಲ ಅಂತ ತಿಳಿಬೇಕು ಅಂತ ಹೇಳ್ತಾರೆ. ಪುಟ್ಟ ಬ್ರಹ್ಮಚಾರಿ ಹುಡುಗ ಭಿಕ್ಷೆ ಬಂದು ಮನೆ ಮುಂದೆ ಭಿಕ್ಷೆ ಬಿಡ್ತಾನೆ. ಒಬ್ಬ ಮಹಿಳೆ ಬರ್ತಾರೆ, ವೃದ್ಧ ಮಹಿಳೆ ಬಂದು ಈ ಪುಟ್ಟ ಸುಂದರ ಮಗು ನೋಡ್ತಾಳೆ. ಮಗು ನನ್ನ ಮರಿಮಕ್ಕಳ ವಯಸ್ಸು, ಮಗು ನಮ್ಮ ಮನೆಯಲ್ಲಿ ಬೇಡಬಾರ್ದಪ್ಪ, ನೀನು ನಾವೆಲ್ಲ ಶೂದರು, ನನ್ನ ಕಡೆ ಭಿಕ್ಷೆ ಬೇಡಬಾರದು. ಆಗ ಕೇಳುವಂತ ಪ್ರಶ್ನೆ, ತಾಯಿ ನಿಮ್ಮಿಂದ ನಾವು ಬೆಳೆದ ದವಸ ಧಾನ್ಯ ತರಕಾರಿ ತಗೊಳ್ಳೋದಾದ್ರೆ ಭಿಕ್ಷೆ ಯಾಕೆ ತಗೋಬಾರ್ದು? ಆಗ ತಾಯಿ ಕೇಳ್ತಾಳೆ, ನೋಡಪ್ಪ ಮಗು, ನಾನು ಏನು ಉತ್ತರ ಕೊಡಬೇಕು ಅಂತ ಆಗಿಲ್ಲ, ನಾನು ಕೊಡಬಹುದಾದ ಪ್ರೀತಿ ಮಾತ್ರ ಕೊಡುವುದಕ್ಕಿಂತ ಹೆಚ್ಚಿಗೆ ಕೊಡೋಕ್ಕಾಗಲ್ಲ. ಯಾಕೆ ಹೇಳ್ತಾಳೆ,